ನೂರಾರು ಆತ್ಮಗಳ ಅಸ್ತಿತ್ವಗಳಲ್ಲಿ ಅತ್ಯಂತ ಆಳ ಮತ್ತು ಅತ್ಯಂತ ಹೆಚ್ಚು ಶಕ್ತಿ ಹೊಂದಿರೋದು ಬ್ರಹ್ಮರಾಕ್ಷಸ. ಬ್ರಹ್ಮರಾಕ್ಷಸನ ಕತೆ ನಿಜಕ್ಕೂ ಅತ್ಯದ್ಭುತ ಮತ್ತು ಬ್ರಹ್ಮರಾಕ್ಷಸನ ಅಸ್ತಿತ್ವ ನಿಜವಾಗಿಯೂ ಮನುಷ್ಯನ ಅಹಂಕಾರದ ಪ್ರತಿಬಿಂಬ. ಹಾಗಾದ್ರೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅನ್ನೋದನ್ನ ನೋಡೋಣ ಬನ್ನಿ. ಪೊಟ್ಟು ಕಾಡಲಿ ಎಂತ ಮಣ್ಣು ಸಹ ಇಲ್ಲವ, ಎಲ್ಲ ಬರೀ ಕತೆ. ಕೇಳಿರ್ಬೋದು, ಬ್ರಾಹ್ಮಣ ಅತ್ಯಂತ ಹೆಚ್ಚು ವೇದ ಮಂತ್ರ ಶಾಸ್ತ್ರಗಳನ್ನ ಕಲಿತು ಕಾಲಾನಂತರ ಬ್ರಹ್ಮರಾಕ್ಷಸನಾಗುತ್ತಾನೆ ಅಂತ. ಆದ್ರೆ ಬ್ರಹ್ಮರಾಕ್ಷಸನ ಹುಟ್ಟು ಮಂತ್ರ ಶಾಸ್ತ್ರ ವೇದದಿಂದ ಆಗಿದ್ದಲ್ಲ, ಬದಲಾಗಿ ವೇದ ಶಾಸ್ತ್ರ ಪಾಂಡಿತ್ಯದಿಂದ ಅಹಂಕಾರಿಯಾಗಿ ಮುಂದೆ ಅದೇ ತಂತ್ರ ಮಂತ್ರದ ಶಕ್ತಿಯನ್ನ ದುರುಪಯೋಗಪಡಿಸಿ ಆತ ಬ್ರಹ್ಮರಾಕ್ಷಸನಾಗುತ್ತಾನೆ. ಮಂಗಳೂರಿನ ಒಂದು ಭಾಗದಲ್ಲಿ 3 ಯುವಕರು ಬೈಕ್ನಲ್ಲಿ ಹೋಗ್ಬೇಕಾದ್ರೆ ಎದುರಲ್ಲಿ ಏನೋ ಒಂದು ನಿಂತಿರುವ ಹಾಗೆ ಕಾಣಿಸುತ್ತೆ. ಭಯಪಟ್ಟಂತಹ 3 ಯುವಕರು ಕೂಡ ಬೈಕ್ ಅನ್ನ ನಿಲ್ಲಿಸ್ತಾರೆ. ಅವರಿಗೆ ಏನೋ ಓಡಿಸ್ಕೊಂಡು ಬಂದ ಹಾಗೆ ಆಗಿ ಅವರು ಒಂದು ದೈವಸ್ಥಾನದ ಹತ್ತಿರ ಹೋಗ್ತಾರೆ. ಅಲ್ಲಿಂದ ಅದು ಕಂಡಿಲ್ಲ ಅನ್ನೋದು ಸಾಕಷ್ಟು ನ್ಯೂಸ್ಗಳಲ್ಲಿಯೂ ಕೂಡ ಚರ್ಚೆಯಾಗಿತ್ತು. ಅನೇಕ ಭಾಗಗಳಲ್ಲಿ ಬ್ರಹ್ಮರಾಕ್ಷಸನನ್ನ ಪೂಜಿಸುವವರು ಒಂದು ಕಡೆ ಆದ್ರೆ ಅದನ್ನ ದೆವ್ವ ಅಂತ ಹೇಳಿ ಭಯಪಡುವ ಜನರು ಕೂಡ ಇದ್ದಾರೆ. ಆದ್ರೆ ನಿಜವಾಗಿಯೂ ಪುರಾಣಗಳಲ್ಲಿ ಬ್ರಹ್ಮರಾಕ್ಷಸನ ಉಲ್ಲೇಖಗಳು ಇದ್ದರೂ ಕೂಡ ಒಂದೇ ರೀತಿಯ ಸ್ಪಷ್ಟ ಕತೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಜನಪದ ಕಥೆಗಳು, ಪ್ರಾದೇಶಿಕ ನಂಬಿಕೆಗಳು ಮತ್ತು ಗ್ರಂಥಗಳಲ್ಲಿನ ಉಲ್ಲೇಖ ಇವೆಲ್ಲ ಸೇರಿ ಬ್ರಹ್ಮರಾಕ್ಷಸನ ಬಗ್ಗೆ ಒಂದು ದೊಡ್ಡ ರಹಸ್ಯವನ್ನೇ ಸೃಷ್ಟಿ ಮಾಡಿದೆ. ಮೊದಲಿಗೆ ಒಂದು ವಿಷಯವನ್ನ ಸ್ಪಷ್ಟ ಮಾಡ್ಕೊಳ್ಳೋಣ. ಬ್ರಹ್ಮರಾಕ್ಷಸ ಅಂದ್ರೆ ಸಾಮಾನ್ಯ ದೆವ್ವ ಅಲ್ಲ ಅಂತ ಸಾಕಷ್ಟು ಜನಪದ ನಂಬಿಕೆಗಳು ಹೇಳುತ್ತವೆ. ಯಾಕಂದ್ರೆ ಪ್ರೇತ, ಪಿಶಾಚಿ, ಭೂತ ಇವುಗಳಿಂದ ವಿಭಿನ್ನವಾಗಿ ಬ್ರಹ್ಮರಾಕ್ಷಸನ ಬಗ್ಗೆ ಬಂದಿರುವಂತಹ ವರ್ಣನೆಗಳಲ್ಲಿ ಒಂದು ವಿಚಿತ್ರ ಅಂಶ ಇದೆ, ಅದೇ ಜ್ಞಾನ. ಕೆಲವು ಪುರಾಣಗಳು ಮತ್ತು ಕಥಾ ಪರಂಪರೆಗಳ ಪ್ರಕಾರ ಇವರು ತಮ್ಮ ಹಿಂದಿನ ಜನ್ಮದ ಜ್ಞಾನ, ಮಂತ್ರ, ಪಾಂಡಿತ್ಯದ ಕೆಲ ಅಂಶಗಳನ್ನ ನೆನಪಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಲಾಗತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಹುಟ್ಟತ್ತೆ, ಯಾಕೆ ಒಬ್ಬ ಜ್ಞಾನಿ ಈ ಸ್ಥಿತಿಗೆ ಬೀಳ್ತಾನೆ? ಗರುಡ ಪುರಾಣ ಮತ್ತು ಸ್ಕಂದ ಪುರಾಣದಂತಹ ಕೆಲವು ಉಲ್ಲೇಖಗಳಲ್ಲಿ ಜ್ಞಾನಕ್ಕಿಂತ ಅಹಂಕಾರ ದೊಡ್ಡದಾದಾಗ, ಧರ್ಮಕ್ಕಿಂತ ಸ್ವಾರ್ಥ ಮುಖ್ಯವಾದಾಗ, ಮಂತ್ರಶಕ್ತಿಯನ್ನ ತಪ್ಪು ದಾರಿಗೆ ಬಳಸಿದಾಗ ಮನುಷ್ಯನ ಪತನ ಆರಂಭವಾಗತ್ತೆ ಅನ್ನುವಂತಹ ಅರ್ಥ ಕಾಣಿಸುತ್ತೆ. ಕೆಲವು ಕಥೆಗಳಲ್ಲಿ ಬ್ರಹ್ಮರಾಕ್ಷಸನನ್ನ ಶಾಪಗ್ರಸ್ತ ಆತ್ಮವಾಗಿ ವರ್ಣನೆ ಮಾಡಲಾಗಿದೆ. ಇನ್ನೂ ಕೆಲವು ಕಡೆ ದೇವಾಲಯಗಳ ಸುತ್ತ, ದೊಡ್ಡ ಮರಗಳ ಹತ್ತಿರ ಅಥವಾ ಏಕಾಂತ ಪ್ರದೇಶಗಳಲ್ಲಿ ಅಸ್ತಿತ್ವ ಹೊಂದಿರುವಂತಹ ಶಕ್ತಿ ಅಂತ ಜನ ನಂಬಿದ್ದಾರೆ. ಮಂಗಳೂರು ಮತ್ತು ಕರಾವಳಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇಂದಿಗೂ ಕೂಡ ಕೆಲ ದೇವಸ್ಥಾನಗಳ ಬಳಿ ಬ್ರಹ್ಮರಾಕ್ಷಸನ ಸನ್ನಿಧಿ ಕಾಣಿಸೋದು ಇದೇ ಕಾರಣಕ್ಕೆ ಅಂತ ಸ್ಥಳೀಯರು ಹೇಳ್ತಾರೆ. ಆದ್ರೆ ಇಲ್ಲೊಂದು ವಿಚಿತ್ರ ವಿರೋಧಾಭಾಸ ಇದೆ. ಒಂದು ಕಡೆ ಇದನ್ನ ಭಯಪಡುವಂತಹ ಜನರು, ಇನ್ನೊಂದು ಕಡೆ ಅದೇ ಬ್ರಹ್ಮರಾಕ್ಷಸನಿಗೆ ದೀಪ ಹಚ್ಚಿ ಪೂಜೆ ಮಾಡುವವರು. ಹಾಗಾದ್ರೆ ಒಂದು ಪ್ರಶ್ನೆ, ಜನ ಭಯಪಡುವಂತಹ ಅಸ್ತಿತ್ವವನ್ನೇ ಯಾಕೆ ಪೂಜಿಸ್ತಾರೆ? ಕರಾವಳಿ ಕರ್ನಾಟಕದ ಸ್ಥಳೀಯ ನಂಬಿಕೆಗಳ ಪ್ರಕಾರ ಕೆಲವು ಶಕ್ತಿಗಳು ಕೇವಲ ಹಾನಿ ಮಾಡೋದಿಕ್ಕೆ ಮಾತ್ರ ಅಲ್ಲ, ಸರಿಯಾಗಿ ಗೌರವವನ್ನ ಕೊಟ್ರೆ ರಕ್ಷಣೆ ಕೊಡುತ್ತವೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಅದಕ್ಕಾಗಿನೇ ಕೆಲವು ಬ್ರಹ್ಮರಾಕ್ಷಸನನ್ನ ಶಾಂತಗೊಳಿಸಬೇಕಾದಂತಹ ಶಕ್ತಿ ಅಂತ ನೋಡ್ತಾರೆ. ಆದ್ರೆ ಇದು ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಬರೋದಿಲ್ಲ. ಇದು ಮುಖ್ಯವಾಗಿ ಸ್ಥಳೀಯ ನಂಬಿಕೆ ಮತ್ತು ಆಚರಣೆಗಳ ಭಾಗ ಅಷ್ಟೇ. ಸರಿ, ಹಾಗಾದ್ರೆ ಈ ಬ್ರಹ್ಮರಾಕ್ಷಸನ ಉಚ್ಚಾಟನೆ, ಇದರ ಬಗ್ಗೆ ಕೇಳುವಂತಹ ಕಥೆಗಳು ಇವೆಲ್ಲ ನಿಜಾನ ಅಂತ ಕೇಳಿದ್ರೆ ಸೈಂಟಿಫಿಕಲಿ ಇದುವರೆಗೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಪ್ರೂವ್ ಆಗಿಲ್ಲ. ಆದ್ರೆ ಅದೇ ಸಮಯದಲ್ಲಿ ಜನರ ಅನುಭವ ಮತ್ತು ನಂಬಿಕೆಯನ್ನ ನೇರವಾಗಿ ಸುಳ್ಳು ಅಂತ ಹೇಳೋದಿಕ್ಕೂ ಕೂಡ ಆಗಲ್ಲ. ಬ್ರಹ್ಮರಾಕ್ಷಸ ಎಂಬುದು ಒಂದು ಹೆಸರಿಟ್ಟದ್ದು. ಅದು ಬ್ರಹ್ಮರಾಕ್ಷಸ ಎಂಬುದನ್ನ ಎಲ್ಲ ಪ್ರೇತದಾಗಿ ಅವರು ಬಿಟ್ಟುಕೊಂಡು ಅವರಿಗೆ ಸಂಬಂಧಪಟ್ಟಂಥ ಕುಟುಂಬದವರು ಪಡ್ಕೊಂಡು ನಮ್ಮ ಕುಟುಂಬಗಳಲ್ಲಿ ಅದನ್ನು ಆರಾಧನೆ ಮಾಡಿಕೊಂಡು ಬರುವಂಥ ನಿಯಮಗಳು ಇರುವಂಥದ್ದು. ಅನೇಕ ಕಡೆಗಳಲ್ಲಿ ಬ್ರಹ್ಮರಾಕ್ಷಸನನ್ನು ಇಲ್ಲಿಂದ ಹೋಗುವುದಿಲ್ಲ, ದೇವರ ಜಾಗದಲ್ಲಿ ಕಡೆಗಳಲ್ಲಿ ಇಟ್ಟು ನೀವು ಆರಾಧನೆ ಮಾಡಿ ಅಂತ ಕೊಡುವಂಥದ್ದು ಇದೆ. ಈಗ ಒಟ್ಟು ವಿಚಾರಗಳು ಏನು ಅಂತ ಹೇಳಿದರೆ, ಈ ಭೂಮಿಯ ಒಂದು ಸಮತೋಲನ, ಭೂಮಿಯ ಒಂದು, ಈಗ ಅಮಾವಾಸ್ಯೆಯ ದಿನ ನೀವು ಅಮಾವಾಸ್ಯೆ ಅಂತ ಹೇಳಿದರೆ ಇದನ್ನು ಮೂಢನಂಬಿಕೆ ತೆಗೊಳ್ಳಿಗಾಗ್ತದ? ಇದು ಒಂದು ಪ್ರಾಕೃತಿಕ ವಿಚಾರ. ಅಮಾವಾಸ್ಯೆಯ ದಿನ
ಕಡಲಿನ ಏರಿಳಿತವೂ ವ್ಯತ್ಯಾಸಗಳಿರ್ತದೆ, ಕಡಲಿನಲ್ಲೂ ಒಂದು ಉಬ್ಬರಗಳಿರ್ತದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲೆಲ್ಲ ಬೇರೆ. ಕತ್ತಲೆಯಲ್ಲೇ ಗಮನಿಸಿದಾಗ ನೋಡಿ, ಅದು ಕೆಲವು ಜನ ಮನುಷ್ಯನನ್ನು ಗಣಗಳಾಗಿ ವಿಂಗಡಿತಾರೆ. ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ. ಉದಾಹರಣೆಗೆ ಆ ದೇವಗಣ ಇದೆಲ್ಲವೂ ಅವರವರ ಒಂದು ಗುಣ, ಒಂದು ಕೆಟಗರಿಯಾಗಿ ವಿಂಗಡಿತಾರೆ. ಬಹುಶಃ ಈ ಕಾಲದಲ್ಲಿ ಅವರಿಗೆ ಕಂಡಂಥ ಆ ಒಂದು ಅಗೋಚರವಾದಂಥ ಶಕ್ತಿಯ ಬಗ್ಗೆ ನಾವು ಇಲ್ಲಿಂದ ಸರಿ ತಪ್ಪು ಅಂತ ಹೇಳುವಂಥದ್ದಿಲ್ಲ. ಯಾಕಂತ ಹೇಳಿದರೆ ಎಲ್ಲರ ದೃಷ್ಟಿ, ಎಲ್ಲರ ಭಾವನೆ, ಎಲ್ಲರ ಮನಸ್ಸುಗಳಿಗೆ ಒಂದೊಂದು ರೀತಿಯ ವಸ್ತುಗಳು. ಈಗ ಒಂದು ಸೂರ್ಯನನ್ನೇ ದಿಟ್ಟಿಸಿ ನೋಡಿ ಒಮ್ಮೆ ನೋಡಿದಾಗ ನಮಗೆಲ್ಲವೂ ಕೆಂಪು ಪೊರೆಯಾಗಿ ಕಾಣುತ್ತದೆ. ಕೆಲವು ಸಲ ಕಣ್ಣು ಮುಚ್ಚಿ ನಾವು ಬಿಟ್ಟಾಗ ಒಂದು ರೀತಿಯ ಪೊರೆಗಳು ಕಾಣ್ತದೆ. ಮತ್ತು ಇದು ಎಲ್ಲವೂ ಅವರವರ ಶರೀರಕ್ಕೆ ಇದು ಆಗುವಂಥದ್ದು ಆಗಿರುವಾಗ ಇದೊಂದು ಒಟ್ಟು ಇಂಥ ಶಕ್ತಿಗಳು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಾಕೃತಿಕ ವೈಪರೀತ್ಯದಲ್ಲಿ ಪ್ರಾಕೃತಿಕಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಶಬ್ದಗಳು ಈ ಕಾಲದಲ್ಲಿ ಕರೆಂಟ್ ಇರುವಂಥ, ಬೆಳಕಿರುವಂಥ, ಜನಸಂದಣಿ ಇರುವಂಥ ಈ ಕಾಲದಲ್ಲಿ ಮೊಬೈಲಲ್ಲಿ ಸೆರೆ ಹಿಡಿಯುವಷ್ಟು ಸಿಕ್ಕುವಷ್ಟು ಸಿಕ್ಕುವುದು ಅಂತಲೂ ಹೇಳುವಂಥದ್ದು ಮಾತ್ರ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಪ್ರಶ್ನಾರ್ಥಕವಾಗಿದೆ. ಆದರೆ ಇಲ್ಲೊಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನ ದೇವರನ್ನ ಜನ ಪ್ರೀತಿಯಿಂದ ನೋಡೋದಕ್ಕಿಂತ ಭಯದಿಂದ ನೋಡುವಂತಹ ಪರಿಸ್ಥಿತಿಯನ್ನ ಕೆಲವರು ಸೃಷ್ಟಿ ಮಾಡಿದ್ದಾರೆ. ದೆವ್ವ ಅಂದರೆ ಹೀಗೆ, ಆತ್ಮ ಅಂದರೆ ಹಾಗೆ ಅಂತ ನಮ್ಮ ತಲೆಯೊಳಗಡೆ ಕೆಲವೊಂದು ಫಿಕ್ಸ್ಡ್ ರೂಪಗಳನ್ನು ಹಾಕಿಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಯಾರಾದರೂ ಕತ್ತಲಲ್ಲಿ ನಡೆಯೋದನ್ನು ನೋಡಿದ್ರೂ ಕೂಡ ನಾವು ಅದಕ್ಕೆ ಭಯದ ರೂಪ ಕೊಡುವಂತಹ ಪರಿಸ್ಥಿತಿಗೆ ಬಂದಿದ್ದೇವೆ. ಆದರೆ ಈ ರೀತಿಯಾದಂತಹ ಅನುಭವಗಳ ಹಿಂದೆ ಸೈಕಾಲಜಿ ಏನು ಹೇಳುತ್ತೆ ಗೊತ್ತಾ? ನಿಮಗಿಂತ ನಿಮ್ಮ ಮೆದುಳು ಕೆಲವೊಮ್ಮೆ ಹೆಚ್ಚು ವೇಗವಾಗಿ ಕಥೆಯನ್ನು ಕಟ್ಟುತ್ತೆ. ಉದಾಹರಣೆಗೆ, ಯಾರಾದರೂ ನಿಮಗೆ ಈ ಜಾಗಗಳಲ್ಲಿ ಬ್ರಹ್ಮರಾಕ್ಷಸ ಇದೆ ಅಥವಾ ಇಲ್ಲಿ ದೆವ್ವ ಇದೆ ಅಂತ ಮೊದಲೇ ಹೇಳಿದರೆ ನಿಮ್ಮ ಮೆದುಳು ಈ ಮಾಹಿತಿಯನ್ನು ಹಿಡಿದುಕೊಳ್ಳುತ್ತೆ. ನಂತರ ಸಣ್ಣ ನೆರಳು ಕಂಡ್ರೂ ಕೂಡ ಅಥವಾ ಯಾವುದೋ ಒಂದು ಶಬ್ದ ಕೇಳಿದ್ರೂ ಕೂಡ, ಕತ್ತಲಲ್ಲಿ ಏನಾದರೂ ಚಲಿಸಿದ್ರೂ ಕೂಡ ಅದಕ್ಕೆ ನಿಮ್ಮ ಮನಸ್ಸೇ ಒಂದು ರೂಪವನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಸೈಕಾಲಜಿಯಲ್ಲಿ ಇದಕ್ಕೆ ಕೆಲವೊಂದು ಎಕ್ಸ್ಪ್ಲನೇಷನ್ ಕೂಡ ಇವೆ. ಫಿಯರ್ ಕಂಡೀಷನಿಂಗ್, ಸಜೆಷನ್ ಎಫೆಕ್ಟ್, ಹೈಪರ್ ಅವೇರ್ನೆಸ್. ಅಂದರೆ ಭಯ ಮೊದಲೇ ಮನಸ್ಸಿನೊಳಗಡೆ ಹೋದಾಗ ನಮ್ಮ ಪರ್ಸೆಪ್ಷನ್ ಕೂಡ ಚೇಂಜ್ ಆಗ್ಬೋದು. ಇನ್ನೊಂದು ವಿಚಾರವನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಈ ರೀತಿಯಾದಂತಹ ಆತ್ಮ, ಶಕ್ತಿ ಅಥವಾ ವಿಚಿತ್ರ ಅನುಭವಗಳ ಬಗ್ಗೆ ಜನ ಹೆಚ್ಚು ಮಾತಾಡೋದು ಅವರು ಎಮೋಷ್ನಲಿ ತುಂಬಾ ವೀಕ್ ಆಗಿರುವಂತಹ ಸಮಯದಲ್ಲಿ. ನೋವು, ಒಂಟಿತನ, ಸ್ಟ್ರೆಸ್, ಗಿಲ್ಟ್, ಆಂಗ್ಸೈಟಿ ಈ ರೀತಿಯಾದಂತಹ ಸ್ಥಿತಿಗಳಲ್ಲಿ ಕೆಲವರಿಗೆ ವಿಚಿತ್ರ ಅನುಭವ ಆಗ್ಬೋದು ಅಂತ ಸೈಕಾಲಜಿ ಹೇಳುತ್ತೆ. ಇನ್ನೂ ಒಂದು ವಿಚಾರ ಏನು ಗೊತ್ತಾ? ನಾವು ಗಮನಿಸಿದ್ರೆ ದೆವ್ವದ ಕಥೆಗಳು ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ. ಹಿಂದೂ ಧರ್ಮದಲ್ಲಿ ಬ್ರಹ್ಮರಾಕ್ಷಸ, ಪ್ರೇತ, ಪಿಶಾಚಿ, ಇಸ್ಲಾಂನಲ್ಲಿ ಜಿನ್, ಕ್ರೈಸ್ತ ಧರ್ಮದಲ್ಲಿ ಎವಿಲ್ ಸ್ಪಿರಿಟ್ಸ್. ಪ್ರತಿ ಸಂಸ್ಕೃತಿಯಲ್ಲೂ ಪ್ರತಿ ಧರ್ಮದಲ್ಲೂ ಮನುಷ್ಯ ಅರ್ಥ ಮಾಡಿಕೊಳ್ಳಲಾಗದ ಯಾವುದೋ ಶಕ್ತಿಯ ಬಗ್ಗೆ ಒಂದು ನಂಬಿಕೆ ಇದ್ದೇ ಇದೆ. ಆದರೆ ಬ್ರಹ್ಮರಾಕ್ಷಸನ ಕಥೆ ನಮಗೆ ಒಂದು ದೊಡ್ಡ ಪಾಠವನ್ನು ಹೇಳುತ್ತೆ. ನಾಲೆಡ್ಜ್ ವಿದೌಟ್ ಎಥಿಕ್ಸ್ ಬಿಕಮ್ ಡಿಸ್ಟ್ರಕ್ಟಿವ್ ಅಂತ. ಅಂದರೆ ನೀತಿ ಇಲ್ಲದ ಜ್ಞಾನ, ಅಹಂಕಾರದ ಜೊತೆ ಸೇರಿದಂತಹ ಶಕ್ತಿ ಯಾವತ್ತಿಗೂ ಕೂಡ ವಿನಾಶಕಾರಿನೇ ಅಂತ. ಹಾಗಾದರೆ ಬ್ರಹ್ಮರಾಕ್ಷಸ ನಿಜವಾಗಿಯೂ ಒಂದು ಅಸ್ತಿತ್ವನ ಅಥವಾ ಮನುಷ್ಯ ತನ್ನ ಅಹಂಕಾರಕ್ಕೆ ಕೊಟ್ಟಂತಹ ರೂಪನ? ಉತ್ತರ ನಿಮ್ಮ ವಿವೇಚನೆಗೆ ಬಿಟ್ಟಿತು. ಈ ವಿಡಿಯೋವನ್ನು ನೋಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.